ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SS TV. ನಾನು ವಿಶ್ವ ಶೆಟ್ಟಿ. ನಿಮಗೆಲ್ಲ ಗೊತ್ತಿರ್ಬೋದು, ಇದೇ ಡಿಸೆಂಬರ್ 29 ನಮ್ಮ ಡಿ ಬಾಸ್ ಅವರ ಕಾಟೇರ ಚಿತ್ರ ರಿಲೀಸ್ ಆಗ್ತಾ ಇದೆ. ಅದೇ ಚಿತ್ರ ಕುರಿತಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಇವತ್ತಿದ್ದಾರೆ ಆರಾಧನಾ, ಚಿತ್ರದ ನಾಯಕಿಯಾದಂಥ ಆರಾಧನಾ ಅವರು ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ, ಮಾತಾಡ್ಸೋಣ. ಆರಾಧನಾ ಅವರೇ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ ಅಂತ? ತುಂಬ ಚೆನ್ನಾಗಿದ್ದೀನಿ, ಎಕ್ಸೈಟೆಡ್ ಆಗಿದ್ದೀನಿ. ಮೂವಿ ರಿಲೀಸ್ ಆಗ್ತಾ ಇದೆ. ಎಷ್ಟು ಎಕ್ಸೈಟ್ಮೆಂಟ್ ಆಗಿದ್ದೀರಾ ಅಂತ ನೀವು? ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ನರ್ವಸ್ ಆಗಿದ್ದೀನಿ. ಬಟ್ ಐ ಥಿಂಕ್ ಮೇನ್ಲಿ ಏನಂದರೆ ಎಲ್ಲರ ಜೊತೆ ನಾನು ಫಸ್ಟ್ ಶೋ ಹೋಗಿ ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅಂದರೆ ಆ ಫ್ಯಾನ್ಸ್ ಜೊತೆ, ಫ್ಯಾನ್ಸ್ ಜೊತೆ ಎಲ್ಲರ ಜೊತೆ ಒಂದು ಸೇರಿ ಒಂದು ಥಿಯೇಟರ್ ಎಕ್ಸ್ಪೀರಿಯನ್ಸ್ ಆಗಬೇಕು ನನ್ನ ಫಸ್ಟ್ ಮೂವಿಗೆ ಅಂತ ಐ ಆಮ್ ವೇಟಿಂಗ್. ಓಕೆ, ಆರಾಧನಾ ಕೂಡ ತುಂಬ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದ್ದೀರಾ. ಏನು ಬ್ಯೂಟಿ ಸೀಕ್ರೆಟ್ ಅಂತ? ಬ್ಯೂಟಿ ಸೀಕ್ರೆಟ್ ಏನಿಲ್ಲ ಇಲ್ಲ, ಏನು ಬ್ಯೂಟಿ ಸೀಕ್ರೆಟ್ ಏನಿಲ್ಲ. ಸ್ವಲ್ಪ ಮೇಕಪ್, ಹೇರ್ ಎಲ್ಲ ಸೆಟ್ ಮಾಡ್ಕೊಂಡು ಬಂದಿದ್ದೀನಿ, ಅದೇ ಬ್ಯೂಟಿ ಸೀಕ್ರೆಟ್. ಹೌದಾ? ಈ ಆರಾಧನವ್ರು ಏನು ಓದಿದ್ದೀರ ಅಂತಂದರೆ ಎಜುಕೇಷನ್ ಏನು ಅಂತ? ನಾನು BBA ಕರೆಸ್ಪಾಂಡೆನ್ಸ್ ಇಲ್ಲಿ ಫಿನಿಷ್ ಮಾಡಿದ್ದೀನಿ. ಬಟ್ PUC ಆದ ತಕ್ಷಣ ನಾನು ಬಾಂಬೆಗೆ ಹೋಗಿದ್ದೆ. ಸೊ ಮೇನ್ಲಿ ನಾನು ಆ್ಯಕ್ಟಿಂಗ್, ಡಾನ್ಸ್ ಅದ್ಮೇಲೆ ಕಾನ್ಸಂಟ್ರೇಟ್ ಮಾಡಿ ಅದರಲ್ಲಿ ನನಗೆ ಒಂಥರ ಡಿಗ್ರಿ ಸಿಕ್ಕಿದೆ ಅಂತ ನಾನು ಹೇಳ್ಬೋದು. ಓಕೆ, ಇವಾಗೆಲ್ಲ ಕಂಪ್ಲೀಟಾಗಿ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದೀರಾ. ಹೇಗಿತ್ತು ಆ ಕಾಟೇರ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳೋದಾದರೆ? ಅಂದರೆ ಇದನ್ನು ಒಂದು ಬೆಟರ್ ಎಕ್ಸ್ಪೀರಿಯನ್ಸ್ ನಾನು ರಿಯಲಿ ಕೇಳೋಕ್ಕಾಗಲ್ಲ. ನಂದು ಫಸ್ಟ್ ಫಿಲ್ಮ್ ಆಗಿ ದರ್ಶನ್ ಸರ್ ಜೊತೆ ನನಗೆ ಲಾಂಚ್ ಸಿಕ್ಕಿದೆ. ಆ್ಯಂಡ್ ತರುಣ್ ಸರ್ ಅವರ ಡೈರೆಕ್ಷನಲ್ಲಿ ಅವ್ರು ತುಂಬ ಗೈಡ್ ಮಾಡಿದ್ದಾರೆ. ತುಂಬ ಅಂದರೆ ಒಂದು ಚಾಲೆಂಜಿಂಗ್ ಇಂಪಾರ್ಟೆಂಟ್ ರೋಲ್ ಕೊಟ್ಟಿದ್ದಾರೆ. ಅದಕ್ಕೆ ನಾನು ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್. ಆ್ಯಂಡ್ ರಾಕ್ಲೈನ್ ಸರ್ ಅವ್ರ ಕೈಯಿಂದ ನಾನು ಲಾಂಚ್ ಆಗಿದ್ದೀನಿ. ಸೊ ಅದೆಲ್ಲ ಸೇರಿ ಅದು ಫಸ್ಟೇ ತುಂಬ ಬೆಸ್ಟ್ ಆಗಿತ್ತು ನನಗೆ. ಅದಾದಮೇಲೆ ಎಕ್ಸ್ಪೀರಿಯನ್ಸ್, ಎವ್ರಿ ಡೇ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಆಗಿರಲಿ, ಸಾಂಗ್ಸು, ನಂದು ಪ್ರಿಪ್ರೇಷನ್ಸು ಅದೆಲ್ಲ ಸೇರಿ ಇನ್ನೂ ಬೆಟರ್ ಆಗ್ತಾ ಹೋಗಿದೆ. ಸೊ ಇವಾಗ ರಿಲೀಸ್ ಆಗ್ತಾ ಇದೆ, ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಅಂದರೆ ಕತೆ ಹೇಳಿದಾಗ ನಿಮಗೆ ಆ ಪಾತ್ರ ನಾನು ನಿಭಾಯಿಸಬಲ್ಲೆ ಅಂತ ಅನಿಸ್ತಿತ್ತ ಅಂತ ನಿಮಗೆ? ಅಂದರೆ ಚಾಲೆಂಜಿಂಗ್ ಆಗಿತ್ತು ನಿಮ್ಮ ರೋಲ್ ಕೂಡ, ಅದ್ರ ಬಗ್ಗೆ ಹೇಳೋದಾದರೆ? ಅದು ತುಂಬ ಚಾಲೆಂಜಿಂಗ್ ಆಗಿ ಸ್ಟಾರ್ಟಿಂಗಲ್ಲೇ ಅನಿಸ್ತು. ಬಿಕಾಸ್ ಆ್ಯಕ್ಚುಲಿ ಈ ಕ್ಯಾರೆಕ್ಟರ್ ತುಂಬ ಇಂಪಾರ್ಟೆನ್ಸ್ ಇದೆ, ತುಂಬ ಅಂದರೆ ಡಿಫ್ರೆಂಟ್ ಶೇಡ್ಸ್ ಇದೆ, ಆ ಪರ್ಫಾರ್ಮೆನ್ಸಲ್ಲಿ ವೆರೈಟಿ ಇದೆ. ಸೊ ನನಗೆ ಚಾಲೆಂಜಿಂಗ್ ಆಗಿ ಅನಿಸ್ತು. ಬಟ್ ಮೇನ್ಲಿ ಏನಂದರೆ ಫಸ್ಟ್ ಅಮ್ಮ ಹೇಳಿದ್ರು, ನಿನಗೆ ಇಂಥ ಒಂದು ಲಾಂಚು, ಈ ಅವಕಾಶ ಮತ್ತೆ ಸಿಗಲ್ಲ, ತುಂಬ ದೊಡ್ಡದು ಸಿಕ್ಕಿದೆ. ನೀನು ಕಾನ್ಫಿಡೆನ್ಸ್ ಇಟ್ಕೊಂಡು ಸ್ವಲ್ಪ ಚಾಲೆಂಜ್ ಆಗಿ ತಗೋ, ಬಟ್ ಅದನ್ನ ಪ್ರೂವ್ ಮಾಡೋಕ್ಕೆ ನಿಂಗೆ ಚಾನ್ಸ್ ಸಿಕ್ಕಿದೆ. ಸೊ ನೀನು ಕಾನ್ಫಿಡೆಂಟಾಗಿ ಮಾಡು, ನಾವೆಲ್ಲರೂ ಇದ್ದೀವಿ ನಿನ್ನ ಹೆಲ್ಪ್ ಮಾಡೋಕ್ಕೆ. ಅದ್ರ ಜೊತೆ ತರುಣ್ ಸರ್ ಕೊಟ್ಟಿರೋ ಆ ಹೆಲ್ಪ್ ಇರಲಿ, ಅವ್ರದ್ದು ಗೈಡೆನ್ಸು ತುಂಬ ಅಂದರೆ ಒಂದು ಟೀಚರ್ ಆಗಿ, ಒಂದು ಗುರು ಆಗಿ ನನಗೆ ಹೆಲ್ಪ್ ಮಾಡಿದ್ದಾರೆ. ನನ್ನ ಜೊತೆ ದರ್ಶನ್ ಸರ್ ನನಗೆ ಕೊಟ್ಟಿರೋ ಕಾನ್ಫಿಡೆನ್ಸು, ತುಂಬ ಇಮೋಷ್ನಲ್ ಸೀನ್ಸ್ ಇದ್ದರೆ, ಸೀರಿಯಸ್ ಸೀನ್ಸ್ ಇದ್ದರೆ ಅವ್ರು ತುಂಬ ನಗ್ತಾ ನೀನು ಮಾಡ್ತೀಯ, ಕಾನ್ಫಿಡೆಂಟ್ ಒಳ್ಳೇದಾಗಲಿ ಅಂತಲೇ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ, ಧೈರ್ಯ ಕೊಟ್ಟಿದ್ದಾರೆ. ನಮ್ಮ ಎಂಟೈರ್ ಕಾಟೇರ ಟೀಮ್ ಕೂಡ ಅವರೆಲ್ಲರೂ ಒಂದು ಫ್ಯಾಮ್ಲಿ ಆಗಿ ನನಗೆ ಅಂದರೆ ಒಂಥರ ಸೇಫ್ಟಿ ಕೊಟ್ಟಿದ್ರು ಸೆಟ್ಟಲ್ಲಿ. ಸೊ ಹೌದು, ಸೊ ಅದೆಲ್ಲ ಸೇರಿ ನನಗೆ ಆ ಚಾಲೆಂಜ್ ಹೋಗ್ತಾ ಸ್ವಲ್ಪ ಈಸಿ ಆಗೋಗಿತ್ತು. ಆರಾಧನವರು ಒಂಥರ ಲಕ್ಕಿ ಅಂತಲೇ ಹೇಳ್ಬೋದಾ? ಫಸ್ಟ್ ಚಿತ್ರದಲ್ಲೇ ನಮ್ಮ ಡಿ ಬಾಸ್ ಜೊತೆ ಅಂಥ ದೊಡ್ಡ ಬ್ಯಾನರ್, ದೊಡ್ಡ ಹೀರೋ ಜೊತೆ ಕೆಲಸ ಮಾಡಿರೋ, ಅದು ಫಸ್ಟ್ ಹೀರೋಯಿನ್ ಆಗಿ. ಅಫ್ಕೋರ್ಸ್ ನನ್ನ ಅದೃಷ್ಟ ಅಂದರೆ ರಿಯಲಿ ನನ್ನ ಅದೃಷ್ಟ. ಅದೇ ನಾನು ಹೇಳಿದೆ ಅಲ್ಲ, ಇಂಥ ಒಂದು ಅವಕಾಶ ಲಾಂಚ್ ಆಗಿ, ಅಂದರೆ ಅದು ಆಮೇಲೆ ಕರಿಯರಲ್ಲಿ ಸಿಗ್ಬೋದು, ಬಟ್ ಲಾಂಚ್ ಆಗಿ ಸಿಗೋದು ವೆರಿ ರೇರು, ತುಂಬ ಅಪರೂಪ. ಸೊ ನಾನು ಲಕ್ಕಿ ಅಂತ ನಾನು ಅಂದರೆ ನನಗೂ ಅನಿಸುತ್ತೆ. ಬಿಕಾಸ್ ಇಟ್ಸ್ ರಿಯಲಿ ಅನ್ಬಿಲೀವಬಲ್ ನನಗೆ ಈ ಲಾಂಚ್ ಸಿಕ್ಕಿದೆ ಅಂತ. ದರ್ಶನ್ ಸರ್ ಹೀರೋ ಈ ಚಿತ್ರದಲ್ಲಿ ಅಂದಾಗ, ನೀವೇ ನಾಯಕಿ ಅಂದಾಗ ಹೇಗಿತ್ತು ಅಂತ ಎಕ್ಸೈಟ್ಮೆಂಟ್? ನನಗೆ ಆ್ಯಕ್ಚುಲಿ ಏನಂದರೆ ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡಬೇಕಾ, ನಾನು ಮಾಡ್ಬೋದಾ ಅಂತ ನನಗೆ ಸ್ವಲ್ಪ ಭಯ ಅನಿಸ್ತು. ಬಿಕಾಸ್ ಅವರಂದರೆ ಅವ್ರದ್ದು ಆ ಪರ್ಸ್ನಾಲಿಟಿ, ಅವ್ರ ಸ್ಟಾರ್ಡಮು, ಅವ್ರದ್ದು ಅಂದರೆ ಅವ್ರ ಸ್ಕ್ರೀನ್ ಮೇಲೆ ಬಂದರೆ ಅವ್ರ ಕಡೆನೇ ನಾವು ನೋಡ್ತೀವಿ, ಇನ್ನು ಯಾರಿದ್ರು ನಾವು ನೋಡಲ್ಲ. ಸೊ ಅದೆಲ್ಲ ಸೇರಿ ನನಗೆ ಒಂದು ಭಯ ಆಯಿತು. ಬಟ್ ದರ್ಶನ್ ಸರ್ ನನಗೆ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ, ನನಗೆ ನನ್ನ ಕ್ಯಾರೆಕ್ಟರಲ್ಲಿ ತುಂಬ ಇಂಪಾರ್ಟೆನ್ಸ್ ಇದೆ. ಸೊ ಅದೆಲ್ಲ ಸೇರಿ ನನಗೆ ಆ ಭಯ ಸ್ವಲ್ಪ ಹೋಗಿದೆ. ಬಟ್ ಈಗಲೂ ಕೂಡ ಅದೇ ನಾನು ಟ್ರೇಲರ್ ಲಾಂಚಲ್ಲಿ ಹೇಳಿದ್ದೆ ಅಲ್ಲ, ನನ್ನ ಕಡೆನೂ ಸ್ವಲ್ಪ ನೋಡಿ, ಬಿಕಾಸ್ ಅದು ಹೇಳಬೇಕು, ಅಲ್ಲಂದ್ರೆ ನೋಡಲ್ಲ ಪೀಪಲ್. ಅಂದರೆ ನಿಮ್ಮ ಧೈರ್ಯ ಮೆಚ್ಚಲೇಬೇಕು. ಅಂದರೆ ಫಸ್ಟ್ ಡೇನೆ ಫಸ್ಟ್ ಶಾರ್ಟಲ್ಲೇ ದರ್ಶನ್ ಸರ್ಗೆ ಕುತ್ತಿಗೆಗೆ ಒಂದು ಚಾಕು ಹಿಡಿಯೋ, ಮಚ್ಚಿಡಿಯೋ ಥರ ಸೀನ್. ಹೌದು, ಹೇಗಿತ್ತು ಆ ಸೀನ್ ಬಗ್ಗೆ ಹೇಳೋದಾದ್ರೆ? ನನಗೆ ಚಾಲೆಂಜಿಂಗ್ ಸ್ಟಾರ್ ಜೊತೆ ಚಾಲೆಂಜಿಂಗ್ ಸೀನ್ಸ್ ಬಂದಿದೆ ಅಂತ ನನಗೆ ಅನಿಸ್ತು. ತುಂಬ ಭಯ ಅನಿಸ್ತು ಫಸ್ಟ್ ಡೇ ಅಂತ ಹೇಳೋದು. ನಾನು ಆಲ್ರೆಡಿ ನರ್ವಸ್ ಆಗಿದ್ದೆ. ಅಲ್ಲಿ ಹೋದ್ಮೇಲೆ ಈ ಸೀನ್ ಇದೆ ಅಂತ ನನಗೆ ಗೊತ್ತಾದ್ಮೇಲೆ ನನಗೆ ಭಯ ಜಾಸ್ತಿ ಆಯಿತು. ಬಿಕಾಸ್ ಫಸ್ಟ್ ಆಫ್ ಆಲ್ ಅದು ರಿಯಲ್ ಮಚ್ಚು, ಏನಾದ್ರು ಆಗಿಬಿಟ್ರೆ ನನ್ನ ಕೈಯಿಂದ ನನಗೆ ಒಂದು ಟೆನ್ಷನ್ ಆಯಿತು. ಬಟ್ ದರ್ಶನ್ ಸರ್ ಕೂಡ ಅಂದರೆ ಭಯ ಪಡಬೇಡ, ನಾನು ಪ್ರಿಪೇರ್ ಆಗಿದ್ದೀನಿ, ನೀನು ಸಾಲಿಡ್ ಆಗಿ ಮಾಡು, ಸ್ವಲ್ಪ ಫೋರ್ಸ್ ಜೊತೆ ಮಾಡು, ಕನ್ವಿನ್ಸಿಂಗ್ ಆಗಿರುತ್ತೆ, ಚೆನ್ನಾಗಿ ಮಾಡು ಅಂತ ಅವ್ರು ತುಂಬ ಧೈರ್ಯ ಕೊಟ್ಟರು. ಆ್ಯಂಡ್ ಅವ್ರಂದರೆ
ಅದು ತುಂಬ ಕೋಆರ್ಡಿನೇಟ್ ಮಾಡ್ತಾರೆ, ಕೋಆಪರೇಟ್ ಮಾಡ್ತಾರೆ. ಸೊ ಅದರಿಂದ ನನಗೆ ಸ್ವಲ್ಪ ಈಸಿ ಅನಿಸ್ತು. ಬಟ್ ಸ್ಟಾರ್ಟಿಂಗಲ್ಲಿ ಅಂದರೆ ಆ ಭಯಗೆ ವರ್ಡೇ ಇಲ್ಲ. ಅದು ಫಸ್ಟ್ ಸೀನ್ ಬಗ್ಗೆ ಅಂತಾನೆ ಹೇಳಿದ್ರೆ, ಅಂದರೆ ಈ ಥರ ಇರುತ್ತಂತ ಅಂದ್ಕೊಂಡಿದ್ರಂತ ಕತೆ ಕೇಳುವಾಗ? ಅಂದರೆ ನನಗೆ ಗೊತ್ತಿತ್ತು ಕ್ಯಾರೆಕ್ಟರಲ್ಲಿ ಸ್ವಲ್ಪ ಅಂದರೆ ಬೋಲ್ಡ್ನೆಸ್ ಇರುತ್ತೆ, ಸ್ವಲ್ಪ ಜಾಸ್ತಿನೇ ಸ್ಟಬ್ಬನ್ ಆಗಿರ್ತಾಳೆ. ಬಟ್ ಮಚ್ಚಿಟ್ಕೊಳ್ಳೋದು ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಅಂದರೆ ಆ ಸೆಟ್ಟಲ್ಲಿ ಆ ಸೀನ್ ಕೊಟ್ಟಾಗ ನನ್ಗೆ ಮಾಡೋಕ್ಕಾಗಲ್ಲ ಆ ಥರದ್ದು ಹೇಳಿದ್ದು ಆ ಥರ ಏನಿಲ್ಲ. ನಾನು ಮಾಡೋಕ್ಕಾಗಲ್ಲ ಅಂತ ಇಲ್ಲ, ಮಾಡೋಕ್ಕೆ ಸ್ವಲ್ಪ ಕಷ್ಟ ಅನಿಸ್ಬೋದು, ಬಟ್ ಮಾಡ್ತೀನಿ. ಬಿಕಾಸ್ ನನಗೆ ಗೊತ್ತಿತ್ತು, ನನಗೆ ಫಸ್ಟ್ ಆಫ್ ಆಲ್ ತರುಣ್ ಸರ್ ಮೇಲೆ ನಂಬಿಕೆ ಇತ್ತು. ಅವ್ರು ನನ್ನ ಹೆಲ್ಪ್ ಮಾಡ್ತಾರೆ, ಗೈಡ್ ಮಾಡ್ತಾರೆ. ಅದ್ಮೇಲೆ ದರ್ಶನ್ ಸರ್ ಅವ್ರ ಫ್ರೆಂಡ್ಲಿ ನೇಚರ್ ನೋಡಿ ನನಗೆ ಆ ಭಯ ಹೋಗ್ಬಿಟ್ಟಿತ್ತು. ಆಲ್ರೆಡಿ ಫಸ್ಟ್ ಡೇ ಐ ಥಿಂಕ್ 1 hour ವಿದಿನ್ 1 hour ಅದು ಹೋಗ್ಬಿಟ್ಟಿತ್ತು. ಮಚ್ ಕೊಟ್ಮೇಲೆ ಓಕೆ ಎಲ್ಲರೂ ಅಂದರೆ ನನಗೆ ಎಂಕರೇಜ್ ಮಾಡ್ತಾ ಇದ್ದಾರೆ, ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಥರ ಏನಿದ್ದಿಲ್ಲ ಮೈಂಡಲ್ಲಿ. ಆ ಸೀನ್ ಮಾಡಿದ್ಮೇಲೆ ಇನ್ನೂ ಒಂದು ಸ್ವಲ್ಪ ನಿಮ್ಗೆ ಧೈರ್ಯ ಬಂತೇನೋ ಮುಂದಿನ ಸ್ಟೆಪ್ ಇಡೋಕ್ಕಂತ? ಆ ಸೀನ್ ಆದ್ಮೇಲೆ ಧೈರ್ಯ ಆ ಥರ ಒಂದು ಸೀನ್ ಬಂದರೆ ಅಫ್ಕೋರ್ಸ್ ಧೈರ್ಯ ಬಂತು ಅದಾದಮೇಲೆ. ಬಟ್ ಜೊತೆ ಪೂರ್ತಿ ಸೀನಲ್ಲಿ ಪೂರ್ತಿ ಮೂವಿಯಲ್ಲಿ ನನ್ನ ಕ್ಯಾರೆಕ್ಟರ್ದು ತುಂಬ ಚಾಲೆಂಜಿಂಗ್ ರೋಲು, ತುಂಬ ಚಾಲೆಂಜಿಂಗ್ ಡೈಲಾಗ್ಸು, ಸೀನ್ಸು ತುಂಬ ಇದೆ. ಸೊ ಆ ಚಾಲೆಂಜ್ ಫೇಸ್ ಮಾಡೋಕ್ಕೆ ಎಲ್ಲರೂ ನನಗೆ ಹೆಲ್ಪ್ ಮಾಡಿದರು. ಓಕೆ, ಅವಿನಾಶ್ ಸರ್ ಕೂಡ ನಾವು ಮಾತಾಡಿಸ್ತಾ ಬಂದ್ವಿ. ನಿಮ್ಮ ಬಗ್ಗೆ ಕೇಳಿದಾಗ ಆರಾಧನವರು ಒನ್ ಟೇಕ್ ಆರ್ಟಿಸ್ಟ್ ಅವ್ರು ಅಂತ ಹೇಳ್ತಾ ಇದ್ರು ನಿಮ್ಮ ಬಗ್ಗೆ. ಅದೇನಾಗುತ್ತೆ ಅಂದಾಗ ನಮ್ಮ ಎದುರುಗಡೆ ನಮಗೆ ಸಪೋರ್ಟ್ ಮಾಡಿದಾಗ ಈ ಕಡೆ ಪರ್ಫಾರ್ಮೆನ್ಸ್ ಚೆನ್ನಾಗಿ ಬರುತ್ತೆ. ಆ ರೀತಿ ದರ್ಶನ್ ಸರ್ ಕೂಡ ನಿಮಗೆ ಆ ಪರ್ಫಾರ್ಮೆನ್ಸ್ ಮಾಡೋಕ್ಕೆ ತುಂಬ ಸಪೋರ್ಟಿಂಗ್ ಆಗಿದ್ರು ಅಂತ ಹೇಳ್ತಾ ಇದ್ರು. ಅದ್ರ ಬಗ್ಗೆ ಹೇಳೋದಾದ್ರೆ ಏನು? ಅದು 100% ಟ್ರೂ ಆ್ಯಕ್ಚುಲಿ. ಬಿಕಾಸ್ ನನಗೇನಂದರೆ ನಾನು ಆ ಥರ ಮಾಡ್ತೀನಿ, ಸಿಂಗಲ್ ಟೇಕ್ ಕೊಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಫ್ಕೋರ್ಸ್ ನನ್ನ ಫಸ್ಟ್ ಮೂವಿ ಇದೆ, ನಾನು ಸಿಂಗಲ್ ಟೇಕಲ್ಲಿ ಕೊಡಬೇಕು ಅಂತ ನಂದೇನು ಉದ್ದೇಶ ಇದ್ದಿಲ್ಲ. ಬಟ್ ಏನಂದರೆ ದರ್ಶನ್ ಸರು, ತರುಣ್ ಸರು ಆ್ಯಂಡ್ ಅಫ್ಕೋರ್ಸ್ ಕಲಾವಿದರು ಅವಿನಾಶ್ ಸರು, ಶ್ರುತಿ ಮ್ಯಾಮು ಅವರೆಲ್ಲರೂ ಸೇರಿ ತುಂಬ ಒಂದು ಕಾಸ್ಟ್ ಕ್ರೂ ಎಲ್ಲರೂ ಸೇರಿ ನನಗೆ ಕಾನ್ಫಿಡೆನ್ಸ್ ಕೊಟ್ಟರು. ಅದ್ಮೇಲೆ ನಂದು ಡೈಲಾಗ್ಸ್ ಹಂಗಿದೆ, ಸೀನ್ ಹಂಗಿದೆ, ಕ್ಯಾರೆಕ್ಟರ್ ಹಂಗಿದೆ. ಅದು ಮಾಡೋಕ್ಕೆ, ಆ ಆ್ಯಕ್ಟ್ ಮಾಡೋಕ್ಕೆ, ಪರ್ಫಾರ್ಮ್ ಮಾಡೋಕ್ಕೆ ಒಂದು ಹೆಮ್ಮೆ ಥರ ಫೀಲಿಂಗ್ ಕೊಡುತ್ತೆ. ಸೊ ಅದು ಮಾಡೋಕ್ಕೆ ನಂಗೆ ತುಂಬ ಖುಷಿ ಅನಿಸ್ತು. ಸೊ ಐ ಥಿಂಕ್ ಏನು ಬೈ ಚಾನ್ಸ್ 1 ಟೇಕಲ್ಲಿ ಬಂದುಬಿಡ್ತು. ಬಟ್ ಎಲ್ಲರೂ ತುಂಬ ಅಂದರೆ ದೊಡ್ಡವರು ನನ್ನ ಬಗ್ಗೆ ಮಾತಾಡ್ತಾ ಇದ್ದಾರೆ ಆ ಥರ ಅಂತ ನನಗೆ ಐ ಆಮ್ ವೆರಿ ಹ್ಯಾಪಿ. ಇಟ್ ಮೀನ್ಸ್ ಸೋ ಮಚ್ ಟು ಮೀ. ಅಂದರೆ ಈ ಫಿಲ್ಮ್ ಸಿಕ್ಕಿದ್ದಕ್ಕೂ ಸಾರ್ಥಕ ಆಯ್ತು, ಅವ್ರ ಜೊತೆ ಕೆಲಸ ಮಾಡಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಅಂದರೆ ಎಲ್ಲ ಬೆಸ್ಟ್. ಅಂದರೆ ನಿಮ್ಮನ್ನು ನೋಡ್ತಾ ಇದ್ರೆ ಏನು ಅನ್ಸುತ್ತೆ ಅಂದರೆ, ನಿಮ್ಗೆ ಫಸ್ಟ್ ಫಿಲ್ಮ್ ಅಂತ ಅನ್ಸೋದಿಲ್ಲ ಎಲ್ರಿಗೂ. ಆ ಥರ ನೀವು ಆ್ಯಕ್ಟ್ ಮಾಡಿದ್ರೆ, ಟ್ರೈಲರ್ ಆಗಿರ್ಬೋದು, ಆ ಡ್ಯಾನ್ಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಇವ್ರೇನು ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಿಲ್ಲ, ಮುಂಚೆನೇ ನಾವು ಇವರು ಸಿನಿಮಾ ನೋಡಿದ್ದೀವಲ್ಲ, ಆ ಥರದ್ದೆಲ್ಲ ಫೀಲ್ ಕೊಡ್ತಾ ಇದೆ. ಅದು ಹೇಗೆ ಸಾಧ್ಯ ಅಂತ? ಅದು ಇಲ್ಲ, ನನಗೂ ಗೊತ್ತಿಲ್ಲ. ಐ ಥಿಂಕ್ ಬಟ್ ಫಸ್ಟ್ ಆಫ್ ಆಲ್ ನಾನು ಹೇಳಬೇಕು, ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಅಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಮೂವಿ ನೋಡೋದು ಮುಂಚೆನೇ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ನನಗೆ ತುಂಬ ಖುಷಿ ಅನಿಸ್ತಾ ಇದೆ. ಆ್ಯಂಡ್ ನನಗೆ ಇವಾಗ ಅಂದರೆ ಆ ಭಯದಿಂದ ಜಾಸ್ತಿ ಎಕ್ಸೈಟ್ಮೆಂಟ್ ಇದೆ. ಫುಲ್ ಮೂವಿ ನೋಡಿದ್ಮೇಲೆ ಏನು ರಿಯಾಕ್ಷನ್ ಇರುತ್ತೆ ಅಂತ. ಸಾಧ್ಯ ಅಂದರೆ ನನಗೆ ಗೊತ್ತಿಲ್ಲ ಇದು ಹೆಂಗೆ ಆನ್ಸರ್ ಮಾಡಬೇಕು. ಬಿಕಾಸ್ ಹಂಗಾಗಿದೆ, ನನಗೆ ಅವಕಾಶ ಸಿಕ್ಕಿದೆ, ಕ್ಯಾರೆಕ್ಟರ್ ಸಿಕ್ಕಿದೆ, ಒಂದು ಫುಲ್ ಟೀಮ್ ಸಿಕ್ಕಿದೆ. ಸೊ ಅವರೆಲ್ಲ ಸಹಾಯ ಜೊತೆ ನನಗೆ ಈ ಥರ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ, ನೀವು ಯಾವತ್ತಾದರೂ ಅಂದ್ಕೊಂಡಿದ್ರೆ ಅಂದರೆ ಚಿತ್ರರಂಗಕ್ಕೆ ಬರೋಕ್ಕಿಂತ ಮುಂಚೆ ನಾನೊಬ್ಬ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ತೀನಿ, ಸ್ಟಾರ್ ಡೈರೆಕ್ಟರ್ ಜೊತೆ ಆ್ಯಕ್ಟ್ ಮಾಡ್ತೀನಿ, ಒಂದು ಸ್ಟಾರ್ ಪ್ರೊಡಕ್ಷನ್ ಜೊತೆ ನಾನು ಆ್ಯಕ್ಟ್ ಮಾಡ್ತೀನಿ, ಆ ಥರದ್ದು ಏನಾದರೂ ಒಂದು ಅಂದ್ಕೊಂಡಿದ್ರಾ ಅಂತ? ಏನಾದರೂ ಒಂದು ಆಸೆ ಇದ್ದಿತ್ತ ಅಂತ? ನಿಮ್ಗೆ ಆಸೆ ಎಲ್ಲರಿಗೂ ಇರುತ್ತೆ, ಆ ಆಸೆ ಇರುತ್ತೆ. ಈ ಥರ ಒಂದು ಲಾನ್ ಸಿಗಬೇಕು, ಅದು ಅಂದರೆ 3 ಸಿಕ್ಕಿದೆ ನನಗೆ. ಹೌದು, ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಅಫ್ಕೋರ್ಸ್ ನಾನು ಅದ್ರ ಬಗ್ಗೆ ತುಂಬ ಪ್ರೇ ಮಾಡ್ತಾ ಇದ್ದೆ. ಆ್ಯಂಡ್ ಆ ಒಂದು ಡ್ರೀಮ್ ಇತ್ತು ಹಿಂಗೆ ಆಗಬೇಕು. ಬಟ್ ಅದನ್ನು ಇನ್ನೂ ಬೆಟರ್ ಆಗಿದೆ ಅಂತ ಐ ಆಮ್ ವೆರಿ ಹ್ಯಾಪಿ. ಓಕೆ, ಅಮ್ಮನೂ ಕೂಡ ದೊಡ್ಡ ಹೀರೋಯಿನ್ ಅವರು, ಅವ್ರ ಬಗ್ಗೆನೂ ನಾವು ಮಾತಾಡೋಂಗಿಲ್ಲ, ಎರಡು ಮಾತಾಡೋಂಗೇ ಇಲ್ಲ. ಅಪ್ಪನೂ ದೊಡ್ಡ ಪ್ರೊಡ್ಯೂಸರ್ ಅವರು. ಆರಾಧನವರು ಇವಾಗ ಕೂಡ ಅವ್ರ ಆ್ಯಕ್ಟಿಂಗ್ ವೈಸಲ್ಲಿ ನಾವು ಮಾತಾಡೋಂಗಿಲ್ಲ, ಅಷ್ಟು ಪರ್ಫಾರ್ಮೆನ್ಸ್ ಆ ಥರ ನೀವು ನೀಡಿದ್ದೀರಾ. ಇದು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಮ್ಮ ಹೀರೋಯಿನ್, ಅಪ್ಪ ಪ್ರೊಡ್ಯೂಸರು, ಇದು ಯಾವ ಥರ ನೀವು ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಅಂದರೆ ನಿಮಗೆ ರೆಸ್ಪಾನ್ಸ್ ಜಾಸ್ತಿ ಇದೆ ನಿಮ್ಮ ಮೇಲೆ ಇವಾಗ ಆ ಥರದಲ್ಲಿ? ಅಂದರೆ ನನಗೇನಂದರೆ ಅದು ನನ್ನ ಜವಾಬ್ದಾರಿ ಅಂತಲೇ ನಾನು ತಿಳ್ಕೊತೀನಿ. ಬಿಕಾಸ್ ಅವರು ಅಷ್ಟೊಂದು ಕಷ್ಟಪಟ್ಟು ಅವ್ರು ತುಂಬ ನೋಡಿದ್ದಾರೆ ಲೈಫಲ್ಲಿ. ಆ ಜರ್ನಿ ಅಷ್ಟು ರಿಚ್ ಆಗಿದೆ ಅವ್ರದ್ದು. ಆ್ಯಂಡ್ ಈ ಇಂಡಸ್ಟ್ರಿ ಅವ್ರಿಗೆ ಲೈಫ್ ಕೊಟ್ಟಿದೆ, ಅವ್ರ ಅಭಿಮಾನಿಗಳು ಅವ್ರಿಗೆ ಆ ಸಪೋರ್ಟ್ ಕೊಟ್ಟಿದ್ದಾರೆ. ಸೊ ಅದೆಲ್ಲ ನೋಡಿ ನಾನು ಒಂದು ಜವಾಬ್ದಾರಿ ಹಾಗೆ ನಾನು ತೊಗೊಳ್ತಾ ಇದ್ದೀನಿ. ಬಟ್ ಅದೆಲ್ಲರ ಮೇಲೆ ನನಗೇನಂದರೆ ಅವ್ರದ್ದು ಆ ಹೆಸರು ಹಂಗೆ ಇರಬೇಕು, ಮೇಂಟೈನ್ ಮಾಡಬೇಕು. ಅವ್ರದ್ದು ಅವ್ರು ಅಷ್ಟೊಂದು ಆ ಮಟ್ಟಕ್ಕೆ ರೀಚ್ ಆಗಿದ್ದಾರೆ, ಅಲ್ಲೇ ನಾನು ಮೇಂಟೈನ್ ಮಾಡಬೇಕು ಅಂತ ನನಗೆ ಅದು ಮೇನ್ ರೆಸ್ಪಾನ್ಸಿಬಿಲಿಟಿ. ಸೊ ನಾನು ಕಷ್ಟಪಡ್ತೀನಿ, ನನಗೆ ಎಷ್ಟಾಗುತ್ತೆ ನಾನು ಅಷ್ಟು ಎಫರ್ಟ್ ಮಾಡ್ತೀನಿ ಅಂತ ನನಗೆ ಆ ಒಂದು ಮೋಟಿವೇಶನ್ ಇದೆ. ಆ್ಯಂಡ್ ಅಫ್ಕೋರ್ಸ್ ನನಗೆ
ಎಲ್ಲದಿಂದ ನನಗೆ ಇದೇ ದೊಡ್ಡ ಬ್ಲೆಸ್ಸಿಂಗ್, ಅವ್ರ ಮಗಳಾಗಿ ನಾನು ಹುಟ್ಟಿದ್ದೀನಿ ಅಂತ. ಸೊ ಇಟ್ಸ್ ಅ ವೆರಿ ವೆರಿ ಬಿಗ್ ಬ್ಲೆಸ್ಸಿಂಗ್ ಆ್ಯಂಡ್ ನನಗೆ ತುಂಬ ಖುಷಿ ಅನಿಸುತ್ತೆ ಅವ್ರ ಬಗ್ಗೆ ಮಾತಾಡುವಾಗ. ಅವ್ರದ್ದು ಅಷ್ಟೊಂದು ಅವ್ರ ಹೆಸರು ಅವ್ರದ್ದಿದೆ, ಈ ಇಂಡಸ್ಟ್ರಿಯಲ್ ಸ್ಟ್ಯಾಟಸ್ ಆ ಥರ ಇದೆ. ಸೊ ನನಗೆ ತುಂಬ ಹೆಮ್ಮೆ ಅನಿಸುತ್ತೆ ಅವ್ರ ಲೇಡಿ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಹೌದು. ಸೊ ನನಗೆ ತುಂಬ ಹೆಮ್ಮೆ ಆಗುತ್ತೆ ಅವ್ರ ಬಗ್ಗೆ ಮಾತಾಡುವಾಗ. ಅಂದರೆ ನೀವು ಏನಾದರೂ ಸೆಟ್ಗೆಲ್ಲ ಹೋಗ್ತಿದ್ರಾ ಅಂತ? ಜಾಸ್ತಿ ಅಷ್ಟು ಹೋಗಿಲ್ಲ, ಬಿಕಾಸ್ ಚಿಕ್ಕ ವಯಸ್ಸಲ್ಲಿ ತುಂಬ ನಾಚಿಕೆ ಇತ್ತು. ಆ್ಯಂಡ್ ಅವರು ಕೆಲಸದ ಮೇಲೆ ಜಾಸ್ತಿ ಫೋಕಸ್ ಮಾಡ್ತಾಯಿದ್ರು. ಮಕ್ಕಳು ಬಂದರೆ ಅವ್ರ ಮೇಲೆ ಫೋಕಸ್ ಮಾಡೋಕ್ಕಾಗಲ್ಲ ಅಂತ ಕೆಲಸದ ಮೇಲೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟು ಆದಮೇಲೆ ಮನೇಲಿ ಬಂದರೆ ಅವ್ರು ನಮ್ಮ ಮೇಲೆ ಫೋಕಸ್ ಮಾಡ್ತಾಯಿದ್ರು. ಸೊ ಅಷ್ಟು ನನಗೆ ಎಕ್ಸ್ಪೋಜರ್ ಸಿಕ್ಕಿಲ್ಲ. ಬಟ್ ಯಾವಾಗ ಹೋಗಿದ್ದೀನಿ ಅಂದರೆ ಅವರು ಅಷ್ಟು ಡೆಡಿಕೇಟೆಡಾಗಿ ಕೆಲಸ ಮಾಡ್ತಾ ಇದ್ದಲ್ಲ, ಅದು ನನ್ನ ಮೆಮರಿಲಿ ಫ್ರೆಶ್ ಆಗಿದೆ. ಅಂದರೆ ನಿಮ್ಗಿಂತ ಎಕ್ಸೈಟ್ಮೆಂಟಲ್ಲಿ ಜಾಸ್ತಿ ಮೇಡಮ್ ಅವರೇ ಇದ್ದಾರೆ. ನಿಮ್ಮ ಸಾಂಗಿಗಿರ್ಬೋದು, ಪ್ರತಿ ಸಲ ಆ ಸಾಂಗಿಗೆ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಆ ಪ್ರೀತಿ ಏನು ಅಂತೀರ ಅಂತ ನಿಮ್ಗೆ ನೋಡಿದಾಗ ಏನು ಅನ್ಸುತ್ತೆ? ನನಗೆ ತುಂಬ ಸ್ಪೆಷಲ್ ಆಗಿ ಅನಿಸುತ್ತೆ. ಬಿಕಾಸ್ ಅವ್ರು ಫಸ್ಟ್ ಅಫ್ಕೋರ್ಸ್ ನನ್ನ ಅಮ್ಮ, ಅದಲ್ಲೇ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಅದ್ಮೇಲೆ ಅವರು ಒಂದು ಸೂಪರ್ ಸ್ಟಾರ್ ಇಂಡಸ್ಟ್ರಿಗೆ ಬಿಲಾಂಗ್ ಆಗ್ತಾರೆ. ಸೊ ಇದೆಲ್ಲ ನೋಡೋದು, ಅವ್ರು ನನ್ನ ಎಕ್ಸ್ಪೀರಿಯನ್ಸ್ ನೋಡೋದು, ನನ್ನ ಫಸ್ಟ್ ಮೂವಿ ರಿಲೀಸ್ ಆಗ್ತದೆ, ಫಸ್ಟ್ ಸಾಂಗ್ ನನ್ನ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತಲೇ ಒಂದು ದೊಡ್ಡದು. ಸೊ ಅದೆಲ್ಲ ಅವ್ರ ಮುಖದಲ್ಲಿ ಖುಷಿ ನೋಡಿ ನಂಗೆ ತುಂಬ ತುಂಬ ಖುಷಿ ಅನ್ಸುತ್ತೆ. ಮೊನ್ನೆ ಏರ್ಪೋರ್ಟಲ್ಲಿ ಹೋಗೋ ಕೂಡ ಡ್ಯಾನ್ಸ್ ಆಡಿದ್ರು, ಅದೇ ಟ್ರೈಲರ್ ಲಾಂಚಲ್ಲಿ ಕೂಡ ಅದೇ ಸಾಂಗಿಗೆ ಡ್ಯಾನ್ಸ್ ಮಾಡಿದ್ರು. ನೀವು ಅವ್ರ ಜೊತೆ ಇದ್ದಿದ್ರಿ? ನಾನೇ ರೆಕಾರ್ಡ್ ಮಾಡಿದ್ದೆ ಏರ್ಪೋರ್ಟ್ ವಿಡಿಯೋ. ಆ್ಯಂಡ್ ಆ ಟ್ರೈಲರ್ ಲಾಂಚಲ್ಲಿ ನಾನು ಇದ್ದೆ. ಆ್ಯಂಡ್ ಅಂದರೆ ಅವ್ರನ್ನ ನಾನು ಮ್ಯಾಚ್ ಮಾಡೋಕ್ಕೆ ಆಗಲ್ಲ, ಅವ್ರು ಏನು ಪ್ರಾಕ್ಟೀಸು ಮಾಡಿಲ್ಲ, ಆನ್ ದ ಸ್ಪಾಟ್ ಹಿಂಗೆ ಡ್ಯಾನ್ಸ್ ಮಾಡಿಬಿಟ್ರು. ಬಟ್ ನನಗೆ ತುಂಬ ಖುಷಿ ಅನಿಸುತ್ತೆ, ಬಿಕಾಸ್ ಅವ್ರ ಸಾಂಗ್ಸ್ಗೆ ನಾನು ಡ್ಯಾನ್ಸ್ ಟ್ರೈ ಮಾಡಿದ್ದೀನಿ, ಅವ್ರ ಎಕ್ಸ್ಪ್ರೆಷನ್ಸ್ ಟ್ರೈ ಮಾಡಿದ್ದೀನಿ. ಈಗ ಅವ್ರು ನನ್ನ ಸಾಂಗ್ಗೆ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಅಂತ ಐ ಆಮ್ ವೆರಿ ವೆರಿ ಹ್ಯಾಪಿ. ಓಕೆ, ಆರಾಧನ್ ಅವರು ಹೀರೋಯಿನ್ ಆಗಬೇಕನ್ನೋದು ನಿಮ್ಮ ಆಸೆನಾ, ಅಪ್ಪ ಅವ್ರ ಆಸೆನಾ, ಅಥವಾ ಅಮ್ಮನ ಆಸೆನಾ, ಯಾರ ಆಸೆ? ಅದು ನನ್ನ ಆಸೆನೇ ಇತ್ತು. ಬಿಕಾಸ್ ನಾನು ಚಿಕ್ಕ ವಯಸ್ಸಲ್ಲಿ ಆ ಶೈನೆಸ್ಸನ್ನು ತುಂಬ ಸೈಲೆಂಟ್ ಆಗಿದ್ದೆ. ಸೊ ಅವ್ರು ಎಕ್ಸ್ಪೆಕ್ಟ್ ಮಾಡಿಲ್ಲ ನಾನು ಈ ಇಂಡಸ್ಟ್ರಿಗೆ ಬರ್ತೀನಿ, ನಾನು ಹ್ಯಾಂಡಲ್ ಮಾಡ್ಬೋದಾ ಅಂತ. ಸೊ ನನ್ನ ಆಸೆನೇ ಇತ್ತು. ಬಟ್ ನಾನು ಹೇಳಿದ ತಕ್ಷಣ ಅವರು ವಿತೌಟ್ ಸೆಕೆಂಡ್ ಥಾಟ್, ವಿತೌಟ್ ಹೆಸಿಟೇಷನ್, ಅಂದರೆ ನೀನು ಮಾಡ್ಬೋದಾ ಅಂತ ಅವ್ರು ಏನು ಕೇಳಿಲ್ಲ. ಮಾಡ್ತೀಯಾ, ನಾವು ಸಪೋರ್ಟ್ ಮಾಡ್ತೀವಿ, ನೀನು ಪ್ರಿಪೇರ್ ಆಗ್ಬಾ, ತುಂಬ ಕಂಪೆಟೇಟಿವ್ ಆಗಿದೆ, ರಿಯಲಿಸ್ಟಿಕ್ಲಿ ಇಂಡಸ್ಟ್ರಿ ಇಸ್ ತುಂಬ ಕಂಪೆಟೇಟಿವ್ ಆಗಿದೆ, ಇದು ಒಂದು ಈಸಿ ಜಾಬ್ ಇಲ್ಲ, ಕಾಂಪಿಟೇಷನ್ ಜಾಸ್ತಿ ಇದೆ. ಆ್ಯಂಡ್ ಆ ವರ್ಕಿಂಗ್ ಅವರ್ಸು, ಎಷ್ಟೊಂದು ಫಿಸಿಕಲಿ ನೀವು ಎಫರ್ಟ್ ಆಗ್ತೀರಾ, ಅದೆಲ್ಲ ನನಗೆ ತುಂಬ ರಿಯಲಿಸ್ಟಿಕ್ಲಿ ಅವ್ರು ನನಗೆ ಒಂದು ಇಮೇಜ್ ಕೊಟ್ಟಿದ್ರು ಬಿಗಿನಿಂಗಲ್ಲಿ. ಬಟ್ ಅದ್ರ ಜೊತೆ ನೀನು ಮಾಡ್ತೀಯಾ, ಸಪೋರ್ಟ್ ಮಾಡ್ತೀವಿ, ಗೈಡ್ ಮಾಡ್ತೀವಿ, ನಿನ್ಗೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಅದೆಲ್ಲ ನಾವು ಮಾಡ್ತೀವಿ, ನೀನು ಪ್ರಿಪೇರ್ ಆಗಿ ಬಾ, ಅದಾದ್ಮೇಲೆ ನೋಡೋಣ, ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತ ಅವ್ರು ತುಂಬ ಸಪೋರ್ಟ್ ಮಾಡಿದ್ರು. ಓಕೆ, ಇದೆಲ್ಲ ಓವರಾಲ್ ಆದ ತಕ್ಷಣ ಸಿನಿಮಾನು ಅದ್ಭುತವಾಗಿ ಮೂಡ್ ಬಂದಿದೆ. ಈ ಡಿ ಬಾಸ್ ಅಭಿಮಾನಿಗಳ ಪ್ರೀತಿ ಅದನ್ನೆಲ್ಲ ನಿಮ್ಮೇಲೆ ತೋರಿಸ್ತಿದ್ದಾರೆ, ಅಭಿಮಾನ ಪ್ರೀತಿನ, ಅಂದರೆ ಅದನ್ನ ಯಾವ ರೀತಿ? ನನಗೆ ಮ್ಯಾನೇಜ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ್ಯಕ್ಚುಲಿ. ಇವಾಗ ಅದು ಆಚೆ ಬರ್ತಾ ಇದೆ. ಬಟ್ ನನಗೆ ಫಸ್ಟೇನ ಆ ಪ್ರೀತಿ ತೋರಿಸಿದ್ದಾರೆ, ವೆಲ್ಕಮ್ ಮಾಡಿದ್ದಾರೆ. ಮೊಹರದ ದಿನ ಅದು ಅನೌನ್ಸ್ ಆದ ತಕ್ಷಣ ಡಿ ಬಾಸ್ ಕ್ವೀನ್ D56, ಅವಾಗ D56 ಹೀರೋಯಿನ್, ಅವಾಗಿಂದಾನೇ ಅವರು ಸಪೋರ್ಟ್ ಕೊಟ್ಟು ಪ್ರೀತಿ ಕೊಟ್ಟು. ಅಂದರೆ ನಾನು ಇನ್ನೇನು ಮಾಡಿಲ್ಲ ಅವಾಗ. ಇವಾಗ ಸಾಂಗ್ ಬಂದಿದೆ, ಟ್ರೇಲರ್ ಬಂದಿದೆ, ಓಕೆ, ಅವಾಗಿಂದಾನೇ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದಾರೆ. ಸೊ ರಿಯಲಿ ಅವ್ರಿಗಂದರೆ ಅವರು ಅಷ್ಟೊಂದು ಅನ್ಕಂಡೀಷ್ನಲ್ ಲವ್ ಕೊಡ್ತಾರೆ ಅಲ್ಲ, ಅದಕ್ಕೆ ದರ್ಶನ್ ಸರ್ ಹಂಗೆ ಒಂದು ಸ್ಟಾರ್ ಆಗಿದ್ದಾರೆ. ಸೊ ಇಟ್ಸ್ ರಿಯಲಿ ಅ ಬ್ಲೆಸ್ಸಿಂಗ್. ನಾನು ಆ ಫ್ಯಾಂಡಮಲ್ಲಿ ನಾನು ಸ್ಟೆಪ್ ತೊಗೊಂಡಿದ್ದೀನಿ ಅಂತ ನನ್ನ ಬ್ಲೆಸ್ಸಿಂಗು. ಓಕೆ, ಅಂದರೆ ಸಪೋರ್ಟಿಂಗ್ ಮಾಡ್ತಿದ್ರು ಅಂತ ಡಿ ಬಾಸ್ ಯಾವ ರೀತಿ ಸಪೋರ್ಟ್ ಮಾಡ್ತಿದ್ರು ಅಂತ ಈ ಸೆಟ್ಟಲ್ಲಿ? ನಾನು ಸಪೋರ್ಟ್ ಅಂತಾನು, ಆ ಶಬ್ದನೇ ಕಮ್ಮಿ ಆಗುತ್ತೆ. ಬಿಕಾಸ್ ಅವ್ರು ಎಂಕರೇಜ್ ಮಾಡ್ತಾರೆ, ಸ್ಪೇಸ್ ಕೊಡ್ತಾರೆ ಅಷ್ಟೇ. ಸ್ಕ್ರೀನಲ್ಲಿ ನಂದೇನು ಕ್ಯಾಮ್ರಾದಲ್ಲಿ ನಾನು ಇಲ್ಲಿದ್ದೀನಿ, ನೀನು ಆ ಥರ ಸ್ಪೇಸ್ ಇಲ್ಲ. ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸು, ಇಂಪಾರ್ಟೆನ್ಸು, ಲೈಟ್ ಎಲ್ಲರ ಮೇಲೆ ಇರಬೇಕು, ಕ್ಯಾಮ್ರಾ ಎಲ್ಲರ ಮೇಲೆ ಪ್ಯಾನ್ ಕರೆಕ್ಟಾಗಿ ಹಾಕಬೇಕು, ಡೈಲಾಗ್ಸ್ ಅವ್ರಿಗೂ ಇರಬೇಕು, ನನಗೂ ಇರಬೇಕು. ಇಲ್ಲ ಅಂದ್ರೇನು ಅವ್ರಿಗೂ ಆ ಸ್ಪೇಸ್ ಇರಬೇಕು, ಟೈಮ್ ಇರಬೇಕು, ನನಗೂ ಅದಿರಬೇಕು. ಅವರೆಲ್ಲರೂ ಈಕ್ವಲ್ ಆಗಿ, ನನಗಷ್ಟೇ ಇಲ್ಲ, ಎಲ್ಲ ಕಲಾವಿದರು, ಜೂನಿಯರ್ ಆರ್ಟಿಸ್ಟ್ ಆಗಲಿ, ಡಾನ್ಸರ್ಸ್ ಆಗಲಿ, ಟೆಕ್ನಿಷಿಯನ್ಸ್ಗೂ ತುಂಬ ಸ್ಪೇಸ್ ಕೊಟ್ಟಿದ್ದಾರೆ ಅವ್ರದ್ದು ಫುಲ್ ಪೊಟೆನ್ಷಿಯಲ್ ರೀಚ್ ಮಾಡೋಕ್ಕೆ. ಸೊ ಅಂದರೆ ಅವ್ರ ಶೋಲ್ಡರ್ಸ್ ಮೇಲೆ ಇಟ್ಕೊಂಡಿದ್ದಾರೆ ಈ ಫಿಲ್ಮ್ನ. ಬಟ್ ಎಲ್ಲರಿಗೂ ಆ ಒಂದು ಕಾಂಟ್ರಿಬ್ಯೂಷನ್ ಮಾಡೋಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ವೆರಿ ವೆರಿ ಈಸ್ ಅನ್ ಅಮೇಝಿಂಗ್ ಪರ್ಸನ್ ರಿಯಲಿ. ಸೆಟ್ಟಲ್ಲಿ ನೀವು ಅವ್ರ ಹತ್ರ ಒಂದು ಕಲ್ತಿರುವಂಥ ಗುಣ ಅಂದರೆ ಯಾವುದು? ಅವರಲ್ಲಿ ನಿಮ್ಗೆ ಒಂದು ಇಷ್ಟವಾಗಿರೋ ಗುಣ ಅಂದರೆ ಯಾವುದು? ಐ ಥಿಂಕ್ ಮೇನ್ಲಿ ಏನಂದರೆ
ಡೆಡಿಕೇಟೆಡ್ ಆಗಿರೋದು. ಬಿಕಾಸ್ ಅವ್ರಿಗೆ ಏನಂದರೆ ಒಂದು ಫಿಸಿಕಲ್ ಏನಾದ್ರು ಏಟ್ ಬಿದ್ದಿದ್ರೆ ಆ್ಯಕ್ಷನ್ ಟೈಮಲ್ಲಿ, ಡಾನ್ಸ್ ಟೈಮಲ್ಲಿ ಅವ್ರಿಗೆ ಸ್ವಲ್ಪ ಎಲ್ಬೋ ಪ್ರಾಬ್ಲಮ್ ಇತ್ತು, ಅಲ್ಲಂದರೆ ಏನೋ ಟೈಮ್ ಕಮಿಟ್ಮೆಂಟ್ಸ್ ಇದ್ದರೆ ಅದೆಲ್ಲ ಬಿಟ್ಟು ಅವ್ರು ಸೆಟ್ ಎಂಟರ್ ಆದ ತಕ್ಷಣ ನಾನು ಈ ಫಿಲ್ಮ್ ಮಾಡೋಕ್ಕಿದ್ದೀನಿ, ಪ್ರೊಡ್ಯೂಸರ್ಗೆ ಕಮಿಟ್ಮೆಂಟ್ ಇದೆ, ಡೈರೆಕ್ಟರ್ಗೆ ಕಮಿಟ್ಮೆಂಟ್ ಇದೆ, ಅದೆಲ್ಲರ ಮೇಲೆ ಅಭಿಮಾನಿಗಳಿಗೆ ಕಮಿಟ್ಮೆಂಟ್ ಮಾಡಿದ್ದೀನಿ. ಸೊ ನಾನು ಫುಲ್ಲಾಗಿ ಡೆಡಿಕೇಟೆಡಾಗಿ ಕೆಲಸ ಮಾಡ್ತೀನಿ. ಬಿಕಾಸ್ ಅವರು ಕಾಂಪ್ರಮೈಸ್ ಮಾಡಲ್ಲ, ಅವ್ರು ಎಷ್ಟು ಪುಷ್ ಮಾಡ್ಬೋದು ಅಷ್ಟು ಪುಷ್ ಮಾಡ್ತಾರೆ. ಅವರಷ್ಟೇ ಎಲ್ಲನೂ ಅವ್ರ ಸರೌಂಡಿಂಗ್ ಎಲ್ಲನೂ ಪುಷ್ ಮಾಡ್ತಾರೆ. ಇಷ್ಟು ಎಕ್ಸ್ಪೆಕ್ಟೇಷನ್ ಇದೆ, ನನ್ನಿಂದ ಇದೆ, ನಮ್ಮೆಲ್ಲರಿಂದ ಇದೆ, ನಾವು ಅಷ್ಟೊಂದು ಡೆಡಿಕೇಟೆಡಾಗಿ ಕೆಲಸ ಮಾಡಬೇಕು ಅಂತ ಅವ್ರು ತುಂಬ ಎಂಕರೇಜ್ ಮಾಡ್ತಾರೆ. ಸೊ ಅದು ಒಂದು. ನಿಮಗೆ ಸೆಟ್ಟಲ್ಲಿ ಒಂದು ಖುಷಿ ಕೊಟ್ಟಂಥ ಮೂಮೆಂಟ್ ಯಾವುದು ಅಂತ ಸೆಟ್ಟಲ್ಲಿ, ಕಾಟೇರ ಸೆಟ್ಟಲ್ಲಿ? ತುಂಬ ಮೂಮೆಂಟ್ಸ್ ಇದೆ. ಒಂದು ಹೇಳೋದಾದರೆ ಐ ಥಿಂಕ್ ನಮ್ಮ ಸಾಂಗ್ ಶೂಟ್ಸಲ್ಲಿ ತುಂಬ ಮೆಮೊರೇಬಲ್ ಮೆಮರೀಸ್ ಇದೆ. ಯಾವ ಸಾಂಗು ಪಸಂದ್ ಆಗೋದು? ಆ ಸಾಂಗ್ ಪಸಂದ್ ಆಗೋನಲ್ಲಿ ತುಂಬ ಮೂಮೆಂಟ್ಸ್ ಇದೆ. ಅದ್ರಲ್ಲಿ ಸ್ವಲ್ಪ ಕಾಮಿಡಿ ಸಾಂಗ್ ಥರ ಇತ್ತಲ್ಲ, ಸೊ ಅದರಲ್ಲಿ ದರ್ಶನ್ ಸರ್ ಜೊತೆ ನಾನು ಶೇರ್ ಮಾಡಿ ಅವ್ರನ್ನ ಇರಿಟೇಟ್ ಮಾಡೋಕ್ಕೆ ಅದು ಒಂದು ಫನಿ ಆಗಿ ಅವಾಯ್ಡ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸೊ ಅದು ಇರಿಟೇಟ್ ಮಾಡೋದು, ಆ ಸೀನ್ಸು, ಆ ಸಬ್ ಸ್ಟೋರಿ ಲೈನು ಸಾಂಗ್ದು ಅದು ತುಂಬ ಫನ್ ಆಗಿತ್ತು. ಆ್ಯಂಡ್ ದರ್ಶನ್ ಸರ್ ಅಷ್ಟು ಸ್ಪಾಂಟೇನಿಯಸ್ ಆಗಿ ಅವ್ರು ತುಂಬ ಅಂದರೆ ಅವರು ಸ್ಪಾಂಟೇನಿಯಸ್ ಆಗಿ ಮಾಡ್ತಾ ಇದ್ದಾರೆ. ಅಲ್ಲಿ ನಾನು ರಿಹರ್ಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಅದು ತುಂಬ ಸ್ಪೆಷಲ್ ಆಗಿತ್ತು. ಆ್ಯಂಡ್ ಯಾವ ಜನ್ಮದ ಗೆಳತಿಲಿ ನಮ್ಮ ಕೆಮಿಸ್ಟ್ರಿ, ಅವ್ರ ಲೀಡ್ ತೊಗೊಂಡು ಅವರೆಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು, ಅದು ಜೊತೇಲಿ ರಿಹರ್ಸ್ ಮಾಡೋದು, ಜೊತೆಯಲ್ಲಿ ಪರ್ಫಾರ್ಮ್ ಮಾಡೋದು, ಅದು ತುಂಬ ಸ್ಪೆಷಲ್ ಆಗಿತ್ತು. ಸೊ ನನಗೆ ಸಾಂಗ್ಸ್ ಮೆಮೊರೇಬಲ್ ಆಗಿ. ಅಂದರೆ ಈ ಪಸಂದಾಗವನನ್ನು ಅದ್ಭುತವಾಗಿ ಮೂಡ್ ಬಂದಿದೆ, ಎಲ್ಲರ ಮನ್ಸು ಕದ್ದಿದ್ದೀರಿ ಆ ಸಾಂಗ್ ಮೂಲಕ. ನೀವು ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತೀರ? ನನಗೆ ರಿಯಲಿ ನನ್ನ ಅದೃಷ್ಟ ಆ ಸಾಂಗ್ ನನಗೆ ಸಿಕ್ಕಿದೆ. ಐ ಹ್ಯಾವ್ ಟು ಸೇ ಥ್ಯಾಂಕ್ ಯು ಟು ಹರಿಕೃಷ್ಣ ಸರ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್. ಬಿಕಾಸ್ ಆ ಸಾಂಗ್ ಹಂಗಿದೆ, ಡ್ಯಾನ್ಸ್ ಕೂಡ ಅಫ್ಕೋರ್ಸ್ ಅದೇ ನಾನು ಬರ್ತೀನಿ. ಅದಕ್ಕೆ ಸಾಂಗೇ ಹಂಗಿದೆ, ಕೇಳಿದ ತಕ್ಷಣ ಸ್ಟೆಪ್ಸ್ ಏನು ಬೇಕಾಗಿಲ್ಲ, ಆಟೋಮ್ಯಾಟಿಕ್ ಆಗಿ ಎನರ್ಜಿ ಬಂದ್ಬಿಡತ್ತೆ. ಅದ್ರ ಜೊತೆ ಭೂಷಣ್ ಮಾಸ್ಟರು, ನಮ್ಮ ಡಾನ್ಸ್ ಮಾಸ್ಟರು, ಅವರು ಸ್ಟೆಪ್ಸ್ ಹಂಗೆ ಮಾಡಿದ್ದಾರೆ, ವೈರಲ್ ಆಗುವಂಥ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಸೋ ಥ್ಯಾಂಕ್ಫುಲ್. ಆ್ಯಂಡ್ ಅದು ಪಿಕ್ಚರೈಸೇಷನು ಅದೆಲ್ಲ ಅಷ್ಟು ಚೆನ್ನಾಗಿ ಬಂದಿದೆ. ಸೊ ರಿಯಲಿ ದ ಕ್ರೆಡಿಟ್ ಗೋಸ್ ಟು ದ ಫುಲ್ ಟೀಮ್. ಎಷ್ಟು ಮಿಲಿಯನ್ ವ್ಯೂಸ್ ಬಂದಿದೆ ಅದೆಲ್ಲ ಅವ್ರಿಗೆ. ಮುಂದೆ ಈ ಸಿನಿಮಾ ಆದಮೇಲೆ ಇನ್ನು ಎಕ್ಸ್ಪೆಕ್ಟೇಷನ್ ಯಾವ ರೀತಿ ಇರ್ಬೋದು ಅಂತ ಕಾಟೇರ ಮುಗಿದ ಮೇಲೆ? ಅಂದರೆ ಎಕ್ಸ್ಪೆಕ್ಟೇಷನ್ಸ್ ಅಫ್ಕೋರ್ಸ್ ಇರುತ್ತೆ, ಈಗಲೂ ಇದೆ. ಬಟ್ ಅಂದರೆ ರಿಲೀಸ್ ಮುಂದೆ ಒಂದು ಸ್ವಲ್ಪ ತುಂಬ ಚೆನ್ನಾಗಿದೆ, ಅದು ಇನ್ನೂ ಜಾಸ್ತಿ ಆಗ್ಬೋದು, ಅದು ಯಾವ ಥರ ಅಂತ? ಜಾಸ್ತಿ ಆಗುತ್ತೆ ಅಂದರೆ ಕಾಟೇರದ ಬಗ್ಗೆ. ಕಾಟೇರದು ಐ ಥಿಂಕ್ ಅವರು ಫಸ್ಟ್ ಡೇನೇ ಆ ಒಂದು ತುಂಬ ಚೆನ್ನಾಗಿ ಟಾಕ್ ಬರುತ್ತೆ. ಯಾಕಂದರೆ ಅದರಲ್ಲಿ ಎಮೋಷ್ನಲ್ ತುಂಬ ಇದೆ. ಇದರಲ್ಲಿ ಲುಕ್ ಬಿಟ್ಟಾಗೆ ಹೇಳಿದೆ, ಇದು ಒಂಥರ ಡಿಫ್ರೆಂಟ್ ಜಾನರ್ ಸಿನಿಮಾ ಆ ಥರದಲ್ಲೇ ಬಂದಿತ್ತು ಫಸ್ಟ್ ಲುಕ್ ಬಿಟ್ಟಾಗಲೇ. ಅದೇ ಸೊ ಅದೇ ಏನಂದರೆ ಇದರಲ್ಲಿ ಆ ಡಿಫ್ರೆಂಟ್ ಜಾನ್ರ ಸಿನಿಮಾ ಮಾಸ್ ಇದೆ, ಕಮರ್ಷಿಯಲ್ ಇದೆ. ಬಟ್ ಅದ್ರ ಜೊತೆ ಟ್ರೇಲರ್ ನೀವು ನೋಡಿಲ್ಲ, ಏನಂದರೆ ಆ ಇಮೋಷ್ನಲ್ ಸಬ್ಜೆಕ್ಟ್ ಇದೆ, ತುಂಬ ಇಮೋಷ್ನಲಿ ಕನೆಕ್ಟ್ ಆಗ್ತೀರಾ. ಆಡಿಯನ್ಸ್ ಎಲ್ಲರೂ ಅದನ್ನು ಇನ್ಸ್ಪಿರೇಷನ್ ಸಿಗುತ್ತೆ, ಒಂದು ಮೋಟಿವೇಶನ್ ಸಿಗುತ್ತೆ, ಹೋರಾಟ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಆ್ಯಂಡ್ ದರ್ಶನ್ ಸರು ಇವಾಗ ತನಕ ಈ ಲುಕ್ಕಲ್ಲಿ ಈ ಒಂದು ಪರ್ಫಾರ್ಮೆನ್ಸ್ ವೆರೈಟಿಯಲ್ಲಿ ನೋಡಿರಲ್ಲ. ಸೊ ಎಲ್ಲರಿಗೂ ಆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇರುತ್ತೆ ಮೂವಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಕಾಟೇರ ಆಯಿತು, ಇನ್ನು ನೆಕ್ಸ್ಟ್ ನಿಮ್ಮ ಪ್ಲ್ಯಾನ್ ಏನಂದರೆ ಮತ್ತೊಬ್ಬರ ಜೊತೆ ಯಾರಾದರೂ ಸೂಪರ್ ಸ್ಟಾರ್ ಜೊತೆ ಆ್ಯಕ್ಟ್ ಮಾಡ್ಬೇಕಂತ ಆ ಥರದ ಆಸೆ ಇದ್ದರೆ ಯಾರ ಜೊತೆ ಆ್ಯಕ್ಟ್ ಮಾಡ್ಬೇಕಂತ? ಆ ಥರ ಒಬ್ಬರು ಯಾರೂ ಇಲ್ಲ. ಬಿಕಾಸ್ ಎಲ್ಲ ಜೊತೆ ಆ್ಯಕ್ಟ್ ಮಾಡಬೇಕಂತ ಆಸೆ ಇದೆ, ಬೆಸ್ಟ್ ಆಫ್ ದ ಟೆಕ್ನಿಷಿಯನ್ಸ್ ಜೊತೆ ಆ್ಯಕ್ಟ್ ಮಾಡಬೇಕಂತ ಆಸೆ ಇದೆ. ಸೊ ಆ ಥರ ಒಂದೇನಿಲ್ಲ. ಓಕೆ, ಓವರಾಲ್ ಎಲ್ಲ ಕಂಪ್ಲೀಟ್ ಆಗಿದೆ ಚಿತ್ರ. ನಮ್ಮ ಡಿ ಬಾಸ್ ಅಭಿಮಾನಿಗಳಿಗೆ ಏನು ಹೇಳ್ತೀರಾ ಅಂತ ನಿಮ್ಮ ಕಾಟೇರ ಚಿತ್ರದ ಬಗ್ಗೆ ಹೇಳೋದಾದ್ರೆ? ನಾನು ಒಂದು ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ ಕಾಟೇರ. ನೀವು ಇವಾಗ ತಕ್ಕ ದರ್ಶನ್ ಸರ್ನ ಹಿಂಗೆ ನೋಡಿರಲ್ಲ. 29 ಡಿಸೆಂಬರ್ ಮೂವಿ ರಿಲೀಸ್ ಆಗ್ತಾ ಇದೆ, ಮಿಸ್ ಮಾಡದೆ ನೋಡಿ. ಬಿಕಾಸ್ ಅನ್ಎಕ್ಸ್ಪೆಕ್ಟೆಡ್ ಆಗಿರುತ್ತೆ, ಒಂದು ಹಬ್ಬ ಥರನೇ ಇರುತ್ತೆ. ಓಕೆ, ಯಾವ ಹಬ್ಬ ಅಂತ ಹೇಳಿದ್ರೆ ಯಾವ ಹಬ್ಬ ಅಂತ ಒಂದು ಮಾತು ಹೇಳ್ಬಿಡಿ. ಯಾವ ಕಾಟೇರ ಹಬ್ಬ ಥರ ಇರುತ್ತೆ. ಕಾಟೇರ ಈ ಹಬ್ಬಕ್ಕೆ ಕಾಟೇರ ಹೆಸರು, ಹೊಸ ಹೆಸರು, ಒಂದು ಹೊಸ ವರ್ಷಕ್ಕೆ ಒಂದು ಹೊಸ ಹಬ್ಬ ಅಂತ. ಅದು ವರ್ಷನೇ ಕಾಟೇರ ಹಬ್ಬ ಜೊತೆ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.